ಪಕ್ಷ ನಮ್ಮ ಚಿಕ್ಕಬಳ್ಳಾಪುರದಲ್ಲ ಬೇರೆ ಸಂದರ್ಭದಲ್ಲಿ ಪ್ರಜಾಕೀಯ ಅಂದ್ರೆ ಏನಂತ ಕೇಳ್ತಾರೆ. ಬೆಂಗಳೂರಲ್ಲಿ ಓದಿರೋರು ಗೊತ್ತು, ಹಳ್ಳಿ ಕಡೆ ಹೋಗ್ಬಿಟ್ಟು ಪ್ರಜಾಕೀಯ ಅಂದ್ರೆ ಯಾರು ಅಂತ ಕೇಳ್ತಾರೆ. ಹಳ್ಳಿ ಕಡೆನೆ ಫಸ್ಟ್ ಗೆದ್ದಿರೋದು ಗೊತ್ತಾ? ಇಲ್ಲಿ ಗೊತ್ತಿಲ್ಲದಿದ್ರೆ ಮಾತಾಡ್ಬಾರ್ದು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಅಲ್ಲ ಒಂದ್ ನಿಮಿಷ ನೋಡಿ, ಎಷ್ಟು ಕನ್ಫ್ಯೂಷನ್ ಇದೆ ನಿಮ್ಮಲ್ಲಿ. ಎಲ್ಲ ಯಾಕೆ ಕನ್ಫ್ಯೂಷನ್ ಅಂದ್ರೆ ಯಾಕೆ ಬೇಜಾರಾಗ್ತೀರಾ? ಒಂದ್ ನಿಮಿಷ ಯಾಕೆ ಹೇಳ್ತೀನಿ. ಇದೇನಿದೊಂದು ತೋರಿಸಿ ಇಲ್ಲಿ. ಅಪ್ಲೋಡ್ ಮಾಡಿದ್ರು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದ್ 10,000 ಸಬ್ಸ್ಕ್ರೈಬರ್ ಇರೋ ಯೂಟ್ಯೂಬ್ ಅಲ್ಲಿ ನಿಮ್ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ 30,000 40,000 ವ್ಯೂಸ್ ಆಗಿರುತ್ತೆ. ಅಂದ್ರೆ ನಿಮ್ಮ ಬಗ್ಗೆ, ನಿಮ್ಮ ಮಾತಿನ ಕೇಳೋ ಬಗ್ಗೆ ಇರುವ ಆಸಕ್ತಿ ನೀವು ಈ ಪ್ರಜಾಕೀಯದಲ್ಲಿ ಕನೆಕ್ಟ್ ಆಗ್ಬೇಕು ಅಂತ ಯಾಕಿಲ್ಲ? 21,000 ಇಸ್ ಅ ವೆರಿ ಲೆಸ್ ನಂಬರ್. ಹಂಗ್ ನೋಡಿದ್ರೆ ಹೇಳಿ, ನಾನು ಇನ್ನೊಂದರ ಮಾತಾಡ್ತೀನಿ. ಏನಮ್ಮ ಏನ್ ಗುರು? ನೀ ಸರಿ ಇಲ್ಲಮ್ಮ ನೀನು. ಅವನ್ ಯಾರ ಟೋಪಿ ತೆಗಿರಿ, ಅದು ಏನ್ರಿ ಇದು ಇನ್ನೂ ಜಾಸ್ತಿ ವ್ಯೂ ಆಗುತ್ತೆ. ಕರೆಕ್ಟಾ? ನಿಜ. ಚಾನ್ಸೇ ಇಲ್ಲ. ಸುಮ್ನೆ ಚೂತ್ಯ ಮಾಡಕ್ಕೇನು ಹೇಳಿರ್ತಾನ ಅವನು. ನಾನು ಹುಚ್ಚುಚ್ಚ ಕುಣಿದ್ರೆ ಇಲ್ಲಿ ಇನ್ನೂ ಜಾಸ್ತಿ ವ್ಯೂ ಆಗುತ್ತೆ. ನಿಜ. ಅದು ಮಾಡ್ಬೇಕಾ ನಾನು? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮಾಡ್ಬೇಕಾ? ನೋಡಿ, ಬೇಡ ಅಂತಾರೆ. ಉಪೇಂದ್ರ ಅವರೇ ಕೇಳಿ ಒಂದ್ ನಿಮಿಷ. ಯಾವಾಗ್ಲೂ ಏನ್ ಗೊತ್ತಾ, ಸತ್ಯ ನಾನು ಪಿಕ್ಚರ್ ಅಲ್ಲೇ ಹೇಳ್ಬಿಟ್ಟಿದೀನಿ. ಸತ್ಯ ಒಂಥರ ಕಹಿ. ಅದು ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಸುಳ್ಳು ಆಲ್ಕೋಹಾಲ್ ಇದ್ದಂಗೆ, ಬಹಳ ಬೇಗ ಕಿಕ್ ಕೊಡುತ್ತೆ. ಬಟ್ ಸತ್ಯ ಸ್ಲೋ ಅದು. ಬಟ್ ಆಗ್ಲಿ, ಆ ಸತ್ಯ ದಾರಿ ಬಿಟ್ಬಿಡಬಾರ್ದಲ್ವ ನಾನು. ಈಗ ನೀವ್ ಗೆಲ್ಬೇಕು ಸರ್ ಅಂತಾರೆ. ನಾನ್ ಗೆಲ್ಲಂಗೆ ರಾಜಕೀಯ ಮಾಡ್ತಿದ್ದೆ. ನಾನ್ ಗೆಲ್ಲಂಗೆ ನೀವ್ ಹೇಳಿದ್ರ ಅದೆಲ್ಲಾ ಮಾಡ್ತಿದ್ದೆ ನಾನು. ಇದು ಆಕ್ಚುಲಿ ಚೆನ್ನಾಗಿ. ಇಲ್ಲಿ ನಾನ್ ಗೆಲ್ಬೇಕು ಅಂತ, ನಾವೆಲ್ಲರೂ ಗೆಲ್ಬೇಕು ಅಂತ ಅನ್ಕೊಂತಿರೋದು ನಾನು. ಸ್ವಲ್ಪ ಸ್ಲೋ ಆಗ್ಬೋದು. ಸೊ ಅದಕ್ಕೆ ಸ್ಲೋ ಆಗಬಾರ್ದು ಅಂತ ಇವಾಗ ಇದೊಂದೇನೋ ಒಂದು ಸಂಚಲನ ಆದಾಗ ನಾನು ಆದಷ್ಟು ಮತ್ತೆ ಇನ್ವಾಲ್ವ್ ಆಗ್ತೀನಿ. ಹೌದಪ್ಪ, ಬನ್ನಿ ಏನಾರ ಬದಲಾವಣೆ ಮಾಡೋಣ, ಖಂಡಿತ ಚೇಂಜಸ್ ಮಾಡೋಣ. ಅದಕ್ಕೆ ಅಂತ ನೀವಿದಿರಲ್ಲ. ಇಲ್ಲಿ ಅದೇ ಹೇಳಿದ್ದು. ಇಲ್ಲಿ ಎಲ್ಲರಿಗೂ ಕನ್ಫ್ಯೂಷನ್ ಏನ್ ಗೊತ್ತಾ, ಇದುವರೆಗೂ ನೋಡಿ ಎಲ್ಲ ಏನ್ ಹೇಳೋದಂತೆ, ನಾನು ಮಾಡ್ತೀನಿ ಬಿಡಮ್ಮ. ಏನಮ್ಮ ನಿನ್ಗೆ ಆಗ್ಬೇಕು ತಾನೆ, ನೀ ಕುತ್ಕೊಳ್ಳಮ್ಮ, ಮಾಡ್ತೀನಿ. ಏನಮ್ಮ ಬೇಕು ನಿನಗೆ? ಮಾಡ್ತೀನಿ ಬಿಡಮ್ಮ. ಅಮ್ಮ ನಿನಗೇನಮ್ಮ? ಅಯ್ಯೋ ಅದೇನ್ ದೊಡ್ಡ ವಿಷಯ, ಮಾಡೋಣ ಬಿಡ್ರಿ, ಮಾಡ್ರಿ, ಅವ್ರದ್ದೇನೋ ಪ್ರಾಬ್ಲಮ್ ಮಾಡ್ರಿ. ಇದು ಅಭ್ಯಾಸ ಆಗ್ಬಿಟ್ಟು ನಾವ್ ಹಿಂಗ್ ಕುತ್ಕೊಂಡ್ಬಿಟ್ಟಿದೀವಿ. ಹಿಂಗೆ ಏನೋ ದೊಡ್ಡ ವ್ಯಕ್ತಿ ಏನೋ ಮಾಡ್ತಾನಂತೆ, ಎಲ್ಲ ಚೆನ್ನಾಗಿ ಮಾಡ್ತಾನಂತೆ. ಅಲ್ಲ, ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ಅವ್ರೇನ್ ಮಾಡೋದು? ಆಕ್ಚುಲಿ ನೀವು ಮಾಡ್ಬೇಕಾಗಿರೋದು. ನಿಮ್ಮ ಹಣ, ನಿಮ್ಮ ದುಡ್ಡು, ನೀವು ಮನಸ್ಸು ಮಾಡ್ರಿ ಏನ್ ಬೇಕಾದ್ರೆ ಆಗ್ಬಿಡುತ್ತೆ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ನಮ್ಗೆ ಮಾಡುವಂತ ಅವನು ಜಾರ್ಕೊಂಡ್ಬಿಡ್ತಾ ಇದ್ದಾನೆ. ಇಲ್ಲಪ್ಪ, ನನ್ ಕೆಲಸ ನಾನು ಮಾಡ್ತಾ ಇದ್ದೀನಿ. ಈಗ ಗೊತ್ತಾಯ್ತು. ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೀನಿ. ನಿಮ್ಮ ಕೆಲಸನೂ ಇದೆ. ಅದೂ ಏನೋ ನಿಮಗ್ ಬದಲಾವಣೆ ಬೇಕು ಅನ್ಸಿದ್ರೆ, ನಿಮಗ್ ಜಸ್ಟ್ ಬೇರೆ ಬದಲಾವಣೆ ಆಗ್ಬೇಕು ಅಂದ್ರೆ ವೆಯ್ಟ್ ಮಾಡಿ, ಒಬ್ಬ ನಾಯಕ ಬರ್ತಾನೆ. ಎಲ್ಲಿದ್ಯೋ ಹುಲೇ? ನಿಮ್ಮ ಬಾಳೆಲ್ಲವನ್ನೂ ಚೇಂಜ್ ಮಾಡ್ತಾನೆ ಒಬ್ಬ ನಾಯಕ ಬರ್ತಾನೆ. ಕಾಯ್ತಾ ಇರಿ. ಯಾವಾಗ ಅಂತ ಕೇಳ್ಬಿಡಿ, ಬರ್ತಾನೊಬ್ಬ.